ಅಯ್ಯೋ ಮಾಡಬಾರ್ದು. ಹುಷಾರು, ನಾನು ಹಿಡ್ಕೋ. ದೊಡ್ಡಬಿಟ್ಟಮ್ಮ ಏನ್ ನೋಡ್ತಾ ನಿಂತ್ಕೊಂಡಿದ್ದೀರಾ? ಮಾಡಬಾರ್ದು, ಮಾಡಬಾರ್ದು. ನೈನಿ, ಅಮ್ಮ ಹಾಸಿನಿ, ಅವಳನ್ನ ಕರ್ಕೊಂಡು ಹೋಗಿ ಮಂಚದ ಮೇಲೆ ಮಲ್ಸ್ರಮ್ಮ, ಕರ್ಕೊಂಡು ಹೋಗಿ. ನಾನು ಅವಾಗ್ಲೇ ಹೇಳ್ದೆ, ಇಂಥವ್ರೆಲ್ಲ ಏನನ್ನ ಹೇಳಿ ಭಯ ಬೀಳಿಸ್ತಾರೆ ಅಂತ. ಪಾಪ ಚಿಕ್ಕ ಮಕ್ಕಳು ಹೆದರ್ಕೊಂಡಿದ್ದಾವೆ. ದ್ರೋಹ ಮಾಡಬಾರ್ದು ಅಂದ್ರು, ತಪ್ಪು ಮಾಡಬಾರ್ದು ಅಂತ ಅಂದ್ರು. ನನ್ಗೇನು ಅರ್ಥ ಆಗ್ತಿಲ್ಲ. ಏನೋ ಸುಮ್ಮಿ, ಸುಮ್ನೆ ಯೋಚನೆ ಮಾಡಿ ನಮ್ಮ ಆರೋಗ್ಯನ ಹಾಳು ಮಾಡ್ಕೋಬಾರ್ದು. ವಲ್ಲಭ ಬಾರೋ. ಎಲ್ಲಿಗಕ್ಕ? ಇದೆಲ್ಲ ನೋಡಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀನಿ, ಹಾಗೆ ಆಚೆ ಹೋಗಿ ಬರ್ತೀನಿ. ಲೆಟ್ಸ್ ಗೋ ಮಾಮ್. ಇನ್ನವ್ರನ್ನ ಯಾರು ಜಾತಕ ಹೇಳಿ ಅಂತ ಹಿಂಸೆ ಮಾಡಬೇಡಿ. ಇನ್ನ ಅವಳ ಜಾತಕ ಅಮ್ಮನವ್ರು ಹೇಳ್ತಾರೆ ಡಮ್ಮಕ್ಕ. ಅಂದುಕೊಂಡದ್ದು ಅಂದುಕೊಂಡ ಹಾಗೆ ನಡೆಯಲ್ಲ ವಲ್ಲಭ. ವಿಧಿ ಬರಹ ಬೇರೆನೇ ಇರುತ್ತೆ. ದೊಡ್ಡ ಬೊಟ್ಟಮ್ಮ ಭಯದಿಂದ ಆಚೆ ಬಂದ್ರೆ ನೀವ್ ಅಂದ್ಕೊಂಡಿರೋಂಥ ಕೆಲ್ಸನ ಮಾಡಿ ಮುಗ್ಸಕ್ಕಾಗೋದು. ಅವಳ ಆಗು ಹೋಗುಗಳನ್ನ ನಾನ್ ನೋಡ್ಕೋತೀನಿ ಸ್ವಾಮಿ. ನಾಳೆ ಅಂತೂ ನಯನಿ ಪ್ರಾಣ ಹೋಗ್ಬಿಡ್ಬೇಕು. ಹಾಗೆ ಸಖಿಯಲ್ಲಿದ್ದಾಳೆ ಅಂತ ಗೊತ್ತಾಗ್ಬೇಕು. ಸ್ವಲ್ಪ ಕ್ಲೂ ಕೊಡಿ ಅಂತ ಹೇಳಿ ಮಾಮ್. ನಾಳೆ ನೀವು ಏನ್ ಮಾಡ್ಬೇಕು ಅದನ್ನ ಮಾಡಿ, ಆಮೇಲೆ ನಿಮ್ಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಒಳ್ಳೇದು ಸ್ವಾಮಿ, ಹೋಗ್ ಬರ್ತೀವಿ. ಸ್ವಾಮಿಗಳೇ, ನಾಳೆ ಹೋಳಿ ಹಬ್ಬ ಅಲ್ವಾ? ನಾಳೆ ಬಂದು ನಿಮ್ಗೆ ಬಣ್ಣ ಹಚ್ಚಲ? ಮೂರ್ಖ, ನಾಳೆ ಬಣ್ಣ ಹರಡಲ್ವೋ, ರಕ್ತನೇ ಹರಿಯೋದು. ತಿಲೋತ್ತಮ, ನಿನ್ನ ಮಗನ್ನ ಹುಷಾರಾಗಿ ಕರ್ಕೊಂಡು ಹೋಗು. ಆಯ್ತು ಸ್ವಾಮಿ, ನಡಿಯೋ ನೋಡಿ. ಚಿಕ್ಕಪ್ಪನೇ ಸತ್ತೋಗ್ತಾರೆ. ಇನ್ನೇನು ಹಾಸ್, ಯಾವಳು ಸಾಯ್ಬಹುದು ಅಂತ ಎಷ್ಟು ಸಂಕಟ ಪಡ್ತಾ ಇದ್ರು ನೋಡು. ಅಯ್ಯೋ ಆಂಟಿ, ಬಿಡಿ ಆಂಟಿ, ಅವ್ರನ್ನ ಬಿಟ್ಬಿಡಿ ಆಂಟಿ. ಹಸ್ಬೆಂಡ್ ಸತ್ತೋಗ್ತಾರೆ ಅಷ್ಟೇ. ಎದ್ದೇಳಿ ಚಿಕ್ಕಪ್ಪ, ಎದ್ದೇಳಿ. ಅಯ್ಯೋ, ಇನ್ನೊಂದ್ಸಲ ಅವಳ ಸುದ್ದಿ ಏನಾದ್ರೂ ಎತ್ತಿದ್ರೆ ದಾಸವಾಳ ಗಿಡಕ್ಕೆ ನೇತು ಹಾಕ್ಬಿಡ್ತೀನಿ. ಅಯ್ಯೋ ಆಂಟಿ ಬಿಡಿ. ಅಯ್ಯೋ ಆಂಟಿ, ಆಂಟಿ ಬಿಡಿ ಪ್ಲೀಸ್, ಬಿಡಿ ಆಂಟಿ. ಬಿಡಿ ಆಂಟಿ. ಆಂಟಿ ಬಿಡಿ ಆಂಟಿ. ಯಾರಾದ್ರೂ ನೋಡಿದ್ರೆ ಗಂಡನ್ ಸಾಯಿಸ್ತಿದ್ದೀರಾ ಅಂತ ಕೆಟ್ಟ ಹೆಸರು ಬರುತ್ತೆ. ಬಿಡಿ ಬಿಡಿ ಆಂಟಿ. ಅಯ್ಯೋ ಅಯ್ಯೋ ಚಿಕ್ಕಪ್ಪ, ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಇವರು. ಚಿಕ್ಕಪ್ಪ ಸಾರಿ ಕಣೆ. ಅಬ್ಬಾ ಸ್ವಲ್ಪ ಸುಮ್ನಿರಿ ಚಿಕ್ಕಪ್ಪ. ಬಣ್ಣದ ಜೊತೆ ಆಡ್ಬೇಕಾಗಿರೋರು ರಕ್ತದ ಜೊತೆ ಆಟ ಆಡಕ್ ಹೊರಟಿದಾರ ಆಂಟಿ. ಯಾರ ಬಗ್ಗೆನೂ ಯೋಚನೆ ಮಾಡ್ದೆ ಹ್ಯಾಪಿಯಾಗಿ ನೈನಿ ಬರ್ತ್ಡೇ ಪಾರ್ಟಿನ ಸ್ವಲ್ಪ ಎಂಜಾಯ್ ಮಾಡಿ. ಅರ್ಥ ಆಯ್ತಾ ಆಂಟಿ? ಅರ್ಥ ಆಯ್ತು ಬಿಡೆ. ಅಮ್ಮ ಅರೆ, ಇನ್ಸ್ಪೆಕ್ಟರ್ ಸರು ನಮ್ಗಿಂತ ಮುಂಚೆನೆ ಬಂದಿದ್ದಾರೆ. ನನ್ ತಂಗಿ ನೈನಿ ಹುಟ್ಟಿದ ದಿನ ಅಲ್ವೇನಮ್ಮ, ಲೇಟ್ ಆಗಿ ಬಂದ್ರೆ ಬೈತಾಳೆ ಅಂತ ಅರ್ಧ ಗಂಟೆ ಮುಂಚೆನೆ ಬಂದಿದ್ದೀನಿ. ಬಂಗಾರದಂತ ತಂಗಿ ಹುಟ್ಟಿದಬ್ಬ ದಿನನೇ ಸಾಯ್ತಾಳೆ ಅನ್ನೋದು ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಶಾಸ್ತ್ರಿಗಳು ಮತ್ತು ಜೀವ ಇಬ್ರು ಬಂದ್ಬಿಟ್ರು. ನಮಸ್ತೆ ಶಾಸ್ತ್ರಿಗಳೇ. ನೈನಿ ಬಂದ ತಕ್ಷಣ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ. ಗಾಯತ್ರಿನ ರೆಡಿ ಮಾಡ್ತಾ ಇದ್ದಾಳೆ ವೇಶ್. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾಳೆ. ಓಕೆ ಅತ್ತೆ. ಏನ್ ಜೀವ, ಡ್ಯೂಟಿಗೆ ಹೋಗ್ತಿಲ್ವಾ?
ಕೈ ಮತ್ತು ಕಾಲೆಲ್ಲ ಸರಿ ಹೋಗಿದೆ, ಆದ್ರೆ ಮಾತಿನ್ನೂ ಬಂದಿಲ್ಲ ಸರ್. ಅದು ಕೂಡ ಬೇಗ ಸರಿ ಹೋಗುತ್ತೆ ಬಿಡಿ. ನಮ್ಮ ಅಕ್ಕಂಗ್ ಬೇಗ ಬರಕ್ ಹೇಳಿ. ಇನ್ನೂ ಎಷ್ಟೊತ್ತಂತೆ? ಅರ್ಜೆಂಟಾಗಿ ಕೇಕ್ ತಿನ್ಬೇಕು ಅಂತ ಆಸೆ ಆಗ್ತಿರ್ಬೇಕೇನೋ. ಅಷ್ಟು ಕೇಕ್ ಎಲ್ಲಿ ವಿಶಾಲು? ನಮ್ ರೂಮಲ್ಲಿ ಇಟ್ಟಿದ್ದೀನಿ ಮಾವ, ತಗೊಂಬರ್ತೀನಿ ರೀ. ಜೀವ, ನೀನ್ ತಗೊಂಬರ್ತೀಯಾ? ಸರಿ ಹೋಗು. ಟೇಸ್ಟ್ ಹೇಗಿದೆ ಅಂತ ಒಂದ್ ಕೈ ನೋಡೇ ಬಿಡು ಜೀವ. ನೋಡಿದ್ರೆ ಇರ್ತಾನ? ಏಯ್, ಅದೇ ಮಾಮ್, ಸುಮ್ನೆ ಇರ್ತಾರ ಅಂತ ಕೇಳ್ದೆ. ಅವನ್ಗೆ ಬೈದು ಹೊಡೆದು ಮಾಡ್ಬೋದಲ್ವಾ? ಅವನಾಗ್ ಮಾಡಲ್ಲಪ್ಪ, ಆಸೆ ಪಡ್ತಿದ್ದಾನೆ, ಅವನೇ ತಗೊಂಡ್ ಬರ್ಲಿ ಬಿಡಿ. ವಿಧಿಯ ವಿಶೇಷ ಅದು. ಹೋಗು ಹೋಗು ಹೋಗು. ಮಾಮ್, ಕೇಕಲ್ಲಿ ವಿಷ ಮಿಕ್ಸ್ ಮಾಡಿದಾಳ ದೊಡ್ಡ ಬಟ್ಟಮ್ಮ. ಅದೇ ಕೆಲ್ಸದಲ್ಲಿದ್ದಾಳೆ ಅನ್ಸುತ್ತೆ. ನೀನ್ ಈ ಮನೆಗೆ ಯಾಕೆ ಬಂದಿದ್ಯಾ ಬೊಟ್ಟಮ್ಮ? ಕೆಲ್ಸಕ್ ಬಂದೆ. ಬರೋದೇನೋ ಬಂದಿದ್ಯಾ, ಆದ್ರೆ ಮಗು ಕೈ ಮಾತ್ರ ನೋಡ್ಬೇಡ. ನೋಡಾಯ್ತು ಜೀವ. ನೋಡ್ಬಿಟ್ಯಾ? ಅಂದ್ರೆ ನಿನಗೆ ನಿಜ ಗೊತ್ತಾಗೋಯ್ತಾ? ಗೊತ್ತಾಯ್ತು ಜೀವ. ನಿನಗ್ ಮಾತ್ ಬರುತ್ತೆ ಅನ್ನೋ ವಿಷಯ ತಿಲೋತಮ್ಮ ಅವ್ರು ಹೇಳಿದ್ರು. ಆದ್ರೆ ಯಾಕ್ ಮೂಗುನ್ ತರ ನಾಟಕ ಮಾಡ್ತಿದ್ಯೋ ನನ್ಗ ಅರ್ಥ ಆಗ್ತಿಲ್ಲ. ಈಗ ಅರ್ಥ ಆಯ್ತು ಜೀವ. ನೈನಿ ದತ್ತು ತಗೊಂಡಿರೋ ಈ ಗಾಯತ್ರಿ ಪುಟ್ಟಿ ತನ್ನ ಹೊಟ್ಟೆಲ್ ಹುಟ್ಟಿರೋ ಗಾಯತ್ರಿ ದೇವಿ ಅಮ್ಮವ್ರೆ ಅಂತ. ಹೌದು ಬೊಟ್ಟಮ್ಮ, ಆದ್ರೆ ವಿಷಯ ತಿಲೋತ್ತಮ್ಮ ಮೇಡಮ್ ಗೊತ್ತಾಗ್ಬಿಟ್ರೆ ಆ ಚಿಕ್ಕ ಮಗು ಜೀವನೇ ತೆಗೆದ್ಬಿಡ್ತಾರೆ. ನೀನು ಯಾರಿಗೂ ಹೇಳಿಲ್ಲ ತಾನೆ? ಇಲ್ಲ ಜೀವ, ಹೇಳೋದೋ ಬೇಡವೋ ಅಂತಾನೂ ಗೊತ್ತಾಗ್ತಿಲ್ಲ. ನಾನ್ ಬಂದಿದ್ ಕೆಲ್ಸನೇ ಬೇರೆ, ಇಲ್ಲಿ ನಡೀತಾ ಇರೋದೇ ಬೇರೆ ಜೀವ. ದುಡ್ಡುಗೋಸ್ಕರ ನೀನ್ ಎಂತ ಕೆಲ್ಸನಾದ್ರೂ ಮಾಡ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಆದ್ರೆ ವಿಷಯನ ಯಾರಿಗೂ ಹೇಳ್ಬೇಡ. ನಿನಗೆ ಎಷ್ಟು ದುಡ್ಡು ಬೇಕಿದ್ರೂ ನಾನ್ ದುಡ್ದು ಕೊಡ್ತೀನಿ. ಅಣ್ಣಮ್ಮ ತಾಯಿ ಮೇಲೆ ಆಣೆ. ಯಾರೋ ಬಂದ್ರು ಅನ್ಸುತ್ತೆ. ಬಾಗಿಲು ತೆಗಿ, ಬೇಗ ಹೋಗು. ಮಾವ, ಹಾಗನ್ಬೇಡಿ ಪ್ಲೀಸ್. ದೊಡ್ಡ ಬುಟ್ಟಮ್ಮ, ಬರೀ ಒಂದಲ್ಲ 2 ಪೀಸ್ ತಗೊಂಡ್ತೀನಿ. ಇದನ್ನ ನಾನು ನೈನಿಗೆ ತಿನ್ನಿಸ್ತೀನಿ. ನಾನ್ ತಗೊಂಡ್ ತಿನ್ನೋದಲ್ಲ ಯಜಮಾನ್ರೆ, ನಿಮ್ ಕೈಯಲ್ಲಿರೋ ಆ ಕೇಕೆ ನನಗ್ ತಿನ್ಬೇಕು ಅನಿಸ್ತಿದೆ. ತಿನ್ನಿಸ್ತೀರಾ ಯಜಮಾನ್ರೆ? ದೊಡ್ಡ ಬೊಟ್ಟಮ್ಮ, ಹುಚ್ಚ ಏನಾದ್ರೂ ಹಿಡಿತಾ ನಿನ್ಗೆ?
ಏನ್ ಮಾಡ್ತಿದ್ಯಾ ನೀನು? ಇಲ್ಲಿವರೆಗೂ ನಾನು ಏನೇ ಮಾಡಿರ್ಬೋದು, ಇನ್ ಮುಂದೆ ಒಳ್ಳೇದನ್ನೇ ಮಾಡ್ಬೇಕು ಅನ್ಕೊಂಡಿದ್ದೀನಮ್ಮ. ಯಜಮಾನ್ರೆ, ತಿನ್ನಿಸ್ತೀರಾ? ಯಾಕಮ್ಮ ಹಠ ಮಾಡ್ತಿದ್ಯಾ? ಆಮೇಲೆ ತಿನ್ನೋ ಕೊಡ್ತಾರೆ ಅಂತ ಹೇಳ್ತಿದಾರಲ್ಲ. ಇವಳಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ನನ್ನ ಭಾಷೆಯಲ್ಲಿ ಹೇಳೋದೇ ಸರಿ ಅನ್ಸುತ್ತೆ. ಬೇಡ ಅಣ್ಣ, ವಯಸ್ಸಿನಲ್ಲಿ ದೊಡ್ಡೋರು, ಅಪ್ಪಿತಪ್ಪಿ ಒಂದ್ ಮಾತು ಕೂಡ ನಾವ್ ಹೇಳ್ಬಾರ್ದು. ಆದ್ರೆ ಹೀಗ್ ಮಾಡ್ತಿದ್ರು ನೀನ್ ಸುಮ್ನಿದ್ಯಾ ಅಂತಂದ್ರೆ ಅದು ನಿನ್ನ ಒಳ್ಳೆತನ ನೈನಿ. ಒಂದ್ ನಿಮಿಷ ಅಣ್ಣ, ನಾನ್ ಮಾತಾಡ್ತೀನಿ. ಯಾಕಮ್ಮ ಹಠ ಮಾಡ್ತಿದ್ಯಾ? ಈ ಮುದುಕಿ ನನ್ನ ಹೆಸರೇನಾದ್ರೂ ಹೇಳಿದ್ರೆ ಆ ಕೇಕನ್ನ ನನಗೆ ಮತ್ತೆ ನನ್ನ ಮಗನ್ಗೆ ತಿನ್ನಿಸ್ತಾರೆ. ನನಗೆ ಗುಡ್ ಬೈ ಹಾಡ್ತಾರೆ ಅಷ್ಟೇ. ಯಾಕೆಂದ್ರೆ ಇವತ್ತು ನನ್ ಹುಟ್ಟಿದ ಹಬ್ಬ ಕೂಡ ಅಮ್ಮ. ಇಲ್ಲಪ್ಪ, ಮೊದ್ಲು ನಾನೇ ತಿನ್ಬೇಕು. ಅರೆ, ಇವಳ ಮೊಂಡುತನ ಏನು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಅದಕ್ಕೆ ನನ್ನ ಭಾಷೆಯಲ್ಲಿ ಹೇಳ್ತೀನಿ ಎಂದಿದ್ದು. ಸರ್, ಇಟ್ಸ್ ಓಕೆ. ನೈನಿಗೆ ಅಭ್ಯಂತರ ಇಲ್ಲ ಅಂದ್ರೆ ದೊಡ್ಡ ಬುಟ್ಟಮ್ಮಂಗೆ ನಾನು ಮೊದಲು ತಿನ್ನಿಸ್ತೀನಿ. ನೈನಿ, ನಾನು ಯಾವತ್ತೂ ನಿಮ್ ಮಾತ್ಗಾಗ್ಲಿ ನಿಮ್ ಕೆಲ್ಸಕ್ಕಾಗ್ಲಿ ಅಡ್ಡ ಬರಲ್ಲ ಯಜಮಾನ್ರೆ. ನನಗಿಂತ ಮುಂಚೆ ಹುಟ್ಟಿರೋ ಬೊಟ್ಟಮ್ಮಂಗೆ ಕೇಕ್ ತಿನ್ಸಿ, ಆಗ ಅವಳಿಗೂ ಖುಷಿ ಆಗತ್ತೆ. ಸರಿ ನೈನಿ. ಹ್ಯಾಪಿ ಬರ್ಡೇ ಟು ಯು ದೊಡ್ಡ ಬುಟ್ಟಮ್ಮ. ನೀನು ಇದೇ ತರ 100 ವರ್ಷ ಸುಖವಾಗಿ ಸಂತೋಷವಾಗಿ ಬದುಕಿರ್ಬೇಕು. ಗಾಡ್ ಬ್ಲೆಸ್ ಯು. ಸಂತೋಷ ಯಜಮಾನ್ರೆ. ದೊಡ್ಡ ಬುಟ್ಟಮ್ಮ, ಹೇಳಮ್ಮ, ಆ ಕೇಕಲ್ಲಿ ವಿಷ ಹಾಕ್ದವ್ರು ಯಾರು? ನಾನು ಆ ರೂಮಿಗೆ ಬಂದಾಗ ಜೀವ ಕೂಡ ಅಲ್ಲೇ ಇದ್ದ. ಮತ್ತಿನ್ಯಾರು? ಇಲ್ಲ, ಜೀವ ಬೆರೆಸ್ಲಿಲ್ಲ. ಮತ್ತಿನ್ಯಾರು ಮಿಕ್ಸ್ ಮಾಡಿದ್ದು? ಯಾರು ಯಾರು ಅಂತ ಹೇಳಿ.
ಯಾರನ್ ತೋರಿಸ್ತಿದೀಯಾ ನೀನು? ನಮ್ ನೈನ್ಯಕ್ಕ ಬೆರ್ಸಿದ್ದ. ಇಲ್ಲ. ಇನ್ಯಾರು ಪುಟ್ಟಮ್ಮ? ಯಾರು ಅಂತ ಹೇಳು. ನಿನ್ನ ಹೆತ್ತ ತಾಯಿ ಗಾಯತ್ರಿ ದೇವಿ ಅಮ್ಮವ್ರೆ ವಿಷ ಬೆರೆಸಿದ್ದು ಯಜಮಾನ್ರೆ. ಆ ತಾಯಿನೇ ವಿಷ ಬೆರೆಸಿದ್ದು. ಹೇಳ್ಬಾರ್ದು ಅಂತಾನೆ ಹೇಳ್ಬಿಟ್ಲು. ದೊಡ್ಡಕ್ಕ ವಿಷ ಬೆರೆಸಿದ್ರು ಅಂತ ನೀನ್ ಹೇಳಿದ್ರೆ ನಾವೆಲ್ಲ ಹೇಗ್ ನಂಬೋದು? ಅತ್ತಿಗೆ ಆತ್ಮ ಮತ್ತೆ ಬಂದ್ಬಿಡ್ತಾ? ಇಲ್ಲ, ಪುನರ್ಜನ್ಮ ಪಡೆದಿರೋ ಗಾಯತ್ರಿ ದೇವಿ ಅಮ್ಮ ಅವರು. ಪುಟ್ಟಮ್ಮ ಪುಟ್ಟಮ್ಮ ಬೊಟ್ಟಮ್ಮ ಬೊಟ್ಟಮ್ಮ ಅಯ್ಯೋ ಪಾಪ, ದೊಡ್ಡ ಬೊಟ್ಟಮ್ಮ ಇನ್ ನಮ್ ಜೊತೆಗಿಲ್ಲ. ಏನ್ ಸುಮನ, ದುಡ್ಡು ಬೇಕಾ? ಬೇಕಾಗಿಲ್ಲ. ಸದ್ಯಕ್ಕ ಇಲ್ಲ ಲೈಫ್ ಲಾಂಗಾ? ನನ್ ಮಾತ್ ಕೇಳಮ್ಮ. ವಿಕ್ರಾಂತ್ ನಿನ್ ನೋವಿನ ಮಧ್ಯನೂ ನಗ್ಸಕ್ ಪ್ರಯತ್ನ ಪಡ್ತಾ ಇದ್ದಾನೆ. ಮಾವ ಆಲ್ರೆಡಿ ನೋವು ಅನ್ಭವಿಸ್ತಾ ಇದ್ದಾಳೆ. ನೀವು ರೂಮಿಗೆ ಬರೋಕ್ಕೂ ಮೊದಲೇ ನಗ್ಸೋಕೆ ಯಾರು ಪ್ರಯತ್ನ ಪಟ್ರು? ನಾನ್ ಅನ್ಕೊಂಡಿದ್ದಾಗಿಲ್ಲ ಅಂದ್ರೆ ನಮ್ಮ ಅಕ್ಕನ ದೃಷ್ಟಿಯಲ್ಲಿ ನಗೆ ಪಾಡಾಗ್ಬಿಡ್ತೀನಿ. ಆ ಫೈಲ್ ಎಲ್ಲಿ ಸಿಗ್ತಾನೆ ಇಲ್ವಲ್ಲ? ಬಾ ಸುಮನ, ಏನ್ ಬೇಕೋ ಹೇಳಿ, ನಿಂಗೆ ಹುಡಿ ಕೊಡ್ತೀನಿ. ಹೇಳದೇ ಇರೋಂಥದ್ದು ಇರತ್ತೆ ವಿಕ್ರಾಂತ್. ಸುಮನಾ ನಿಂಗ್ ಹೊಟ್ಟೆ ನೋವಂತೆ ಹೌದಾ? ಅವಳೇನೋ ಸಾಧಿಸೋಕ್ ಹೊರಟಿರೋ ತರ ಹೀಗ್ ಬಂದ್ ಕೇಳ್ತಾ ಇದ್ರಲ್ಲ. ಅದ್ಗೆ ಸಾಧಿಸ್ಬೇಕು ಅಂತಾನೆ ಅಲ್ವಾ ವಿಕಿ ನಿನ್ ಹೆಂಡತಿ ಒದ್ದಾಟ? ಹೊಟ್ಟೆ ಉರಿ ಅಲ್ಲ ಮಾಮ್, ಹೊಟ್ಟೆ ನೋವು. ಬಾಮ್ಮ, ಕರ್ಕೊಂಬಾರಮ್ಮ. ನಿಧಾನಮ್ಮ. ಅಕ್ಕ ಬಾ ಸುಮನಾ. ಬಾ 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 ಬಾ. ಹಾಸಿನಿ ಅಕ್ಕ, ಸುಮನ ವಿಷಯ ಮರ್ತ್ಬಿಟ್ರ ನೀವು? ಅವಳ ವಿಷಯನ ಡಾಕ್ಟ್ರು ಎಲ್ರ ಮುಂದೆ ಹೇಳ್ಬಿಟ್ರೆ? ಅಕ್ಕ ನೋಡ್ದೆ ಸುಮನಮ್ಮ, ನಾನು ಹೆಂಡತಿ ಅಂದ್ಕೊಂಡಿದ್ದಕ್ಕೆ ಆ ದೇವರು ಡಾಕ್ಟರ್ನ ಕಳಿಸ್ಬಿಟ್ಟಿದ್ದಾನೆ. ಈ ಪ್ರಾಬ್ಲಮ್ ಏನು? ಸುಮನ, ಬರೀ ಹೊಟ್ಟೆ ನೋವು ಮಾತ್ರನಾ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ಮಾ? ಹೊಟ್ಟೆ ನೋವು ಅಷ್ಟೇ ಬಾವಾ. ಆದ್ರೆ ನಾನೇ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೋತಿದ್ನಲ್ಲ. ಅಲ್ಲಿಗೆ ಹೋದ್ರು ಡಾಕ್ಟರೇ ಇರೋದು. ಆದ್ರೆ ಈ ಡಾಕ್ಟರ್ ಇರಲ್ವಲ್ಲ? ಗೊತ್ತಿರೋ ಡಾಕ್ಟರ್ ಹತ್ರ ಹೋಗ್ತೀನಿ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಪ್ರಾಣಕ್ಕೆ ತೊಂದರೆ ಆಗಬಹುದು. ಈ ಡಾಕ್ಟರ್ ಕೈಗುಣನೂ ಚೆನ್ನಾಗಿದೆ. 5 ನಿಮಿಷದಲ್ಲಿ ಎಲ್ಲ ಸರಿ ಮಾಡ್ಬಿಡ್ತಾರೆ. ಟೆಸ್ಟ್ ಮಾಡಬೇಕು. ಮಾಡಿ, ಅದ್ರಲ್ಲೇನಿದೆ? ಅದೇನಾರ ಸರ್ಕಸ್ ಅನ್ಕೊಂಡಿದ್ದೀರಾ ಎಲ್ಲಾರ ಎದುರುಗಡೆ ಮಾಡಕ್ಕೆ? ಏ ಸುಮ್ಮಿ, ನಿನ್ ರೂಮಿಗೆ ಹೋಗೆ. ಹೋಗು. ಡಾಕ್ಟರ್ ನೀವು ಬನ್ನಿ. ನಡಿಯೇ. ಹೋಗು ಸುಮನಾ.
ಅದ್ಗೆ ಸುಮನಾನ ಇಲ್ಲಿ ಕರ್ಕೊಂಬರೋದ್ರ ಬದಲು ಡಾಕ್ಟರ್ನೇ ಮೇಲೆ ಕರ್ಕೊಂಬಂದಿದ್ರೆ ಚೆನ್ನಾಗಿರೋದು ಅಲ್ವಾ? ಟೆನ್ಷನ್ ಅಲ್ಲಿ ಅದ್ ಏನ್ ಮಾಡೋದ್ನೋ ನನ್ಗೆ ಗೊತ್ತಿಲ್ಲ ವಿಕ್ರಾಂತ್. ಯಾಕೆ ಹೀಗ್ ಮಾಡಿದ್ರಕ್ಕ? ಸುಮನ ಆಡಿದ ನಾಟಕನ ಈ ಡಾಕ್ಟ್ರು ಬಯಲ್ ಮಾಡಿದ್ರೆ ಏನ್ ಮಾಡೋದಕ್ಕ? ಹೌದಲ್ವಾ? ನೈನಿ ಏನಾಯ್ತು? ಏನಿಲ್ಲ ಯಜಮಾನ್ರೆ. ಪರವಾಗಿಲ್ಲ, ಹೇಳ್ಬೋದು. ಲೇಡೀಸ್ ಪ್ರಾಬ್ಲಮ್ ತಿಳ್ಕೊಳಕ್ಕೆ ನನ್ ಗಂಡಂಗ್ ತುಂಬಾ ಇಷ್ಟ ಅನ್ಸುತ್ತೆ. ರೂಮ್ಗೆ ಹೋಗಿ ಡೀಟೇಲ್ ಆಗಿ ಮಾತಾಡೋಣ್ವೇನ್ರಿ? ಬೇಕಾಗಿಲ್ಲ ಬಿಡು. ಕಮ್ಮಿ ಆಗತ್ತೆ ಬಿಡೆ ಸುಮ್ಮಿ. ಡಾಕ್ಟರ್ ನಿಂಗೆ ಇಂಜೆಕ್ಷನ್ ಕೊಟ್ರಲ್ಲ. ಡಾಕ್ಟರ್, ಫುಡ್ ಪಾಯ್ಸನ್ ಏನಾದ್ರೂ ಆಗಿದ್ಯಾ? ಹಾ, ಮೊದ್ಲೇ ಕೇಕ್ಗೆ ಹಾಲ್ಗೆ ವಿಷ ಬೆರೆಸೋದ್ ಜಾಸ್ತಿ ಆಗ್ಬಿಟ್ಟಿದೆ ಈ ಮನೇಲಿ. ಡಾಕ್ಟರ್ ಹೇಳ್ಬೋದು ಅಂತ ನಾನೇ ಮೊದ್ಲೇ ಹೇಳ್ಬಿಟ್ಟೆ ರೀ. ಆಯ್ತು ಬಿಡು. ನೀವ್ ನೋಡಿದ್ರೆ ಇವ್ರಿಗೆ ಆಪರೇಷನ್ ಆಗಿ ಗರ್ಭಕೋಶನೇ ತೆಗ್ದಿದ್ದಾರೆ ಅಂತಿದ್ದೀರಾ, ಆದ್ರೆ ಇವ್ರ ಗರ್ಭಕೋಶ ಇದೆ, ಮಕ್ಕಳಾಗೋ ಅವಕಾಶನೂ ಇದೆ. ಇದೆಂತ ಆಶ್ಚರ್ಯ! ನೈನಿಗೆ ಅವಳಿ ಮಕ್ಕಳು ಹುಟ್ಟದಾಗೆ ಸುಮನಾಗೆ 2 ಗರ್ಭ ಇದ್ಯಾ ಹೇಗೆ? ಒಂದ್ ಹೋದ್ರೆ ಇನ್ನೊಂದಿದೆ ಅನ್ನಕ್ಕೆ ಚಾನ್ಸ ಇಲ್ಲ ಅತ್ತೆ. ಗರ್ಭಕೋಶ ಇಲ್ಲ. ಇದೆ. ಡಾಕ್ಟರ್ ಎಲ್ ನಾನು, ನೀವಲ್ಲ. ಡಾಕ್ಟರ್ ಆಪರೇಷನ್ ಮಾಡಿ ತೆಗ್ದಾಕಿದ್ದಾರೆ, ರಿಪೋರ್ಟ್ಸ್ ಕೂಡ ಇದೆ. ಈಗ ಅವ್ರಿಗೆ ಸ್ಕ್ಯಾನ್ ಮಾಡಿಸಿ ಅವ್ರ ಗರ್ಭಕೋಶ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಬರ್ತೀನಿ. ಸುಮನಾ, ಏನಿದೆಲ್ಲ? ನಾನು ರೆಸ್ಟ್ ತಗೋಬೇಕು ಅತ್ತೆ, ತುಂಬಾ ಸುಸ್ತಾಗ್ತಿದೆ. ಕಣ್ ಮುಂದೆ ವಿಚಿತ್ರ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇದು ಅದನ್ನು ಮೀರ್ದಂಗಿದೆ. ಕೇಳಿಸ್ಕೊಂಡ್ಯಾ ಗಾಯತ್ರಿ ದೇವ್ಯಕ್ಕ? ನನ್ ಹಣೆ ಮೇಲಿರೋ ಕುಂಕುಮ ಆಳ್ಸೋಗತ್ತಂತೆ. ಅಂದ್ರೆ ನನ್ ಗಂಡ ಆಗಿರೋ ನಿನ್ನ ಗಂಡ ಸ್ವರ್ಗಕ್ ಬರ್ತಿದಾನಂತೆ. ನಿನ್ಗೋಸ್ಕರನೇ ಅನ್ಸುತ್ತೆ. ನೀವರನ್ನ ನೋಡ್ಲಿಲ್ವಾ ಅತ್ತೆ? ನನ್ ಹಿಂದಿಂದ ಬಂದು ನನ್ ಕತ್ತು ಹಿಡಿದು ನನ್ ಪ್ರಾಣ ತೆಗಿಯೋಕ್ ನೋಡಿದ್ರು. ಏನಕ್ಕ, ನೀನೇನಾದ್ರೂ ಮಾಡ್ದ್ಯಾ? ಹುಚ್ಚಿ ತರ ಮಾತಾಡ್ಬೇಡ. ಅತ್ತೆ ಕೂಗಿದ್ದಕ್ಕೆ ಏನಾಯ್ತು ಅಂತ ಗಾಬರಿಯಿಂದ ಓಡ್ ಬಂದೆ. ಅವ್ರು ಕಂಡ್ರೆ ಆಗ್ದಿರೋದು ನೀನ್ ಒಬ್ಳಿಗೆ ಅಲ್ವಾ ಅಂತ ಕೇಳ್ದೆ.
ನೀನ್ ಇವಾಗ ಬಾಯಿ ಮುಚ್ಕೊಂಡಿರ್ಲಿಲ್ಲ ಅಂದ್ರೆ ನಿನ್ ಪ್ರಾಣ ಯಾರು ತೆಗಿತಾರೆ ಅಂತ ಎಲ್ರಿಗೂ ಗೊತ್ತು. ಮಾಮ್ ಇಲ್ಲಿ ನೋಡಿ, ಭಯ ಪಡಬೇಡಿ, ನಿಮ್ ಭ್ರಮೆ ಅನ್ಸತ್ತೆ. ಇಲ್ಲ ವಿಶಾಲ್, ಅದು ಭ್ರಮೆ ಅಲ್ಲ, ನಿಜ. ನೋವು ನಿಜಾನೇ ಅಲ್ವಾ? ನಾನ್ ಕೈ ತೊಳೆಯೋದಕ್ಕೆ ಅಂತ ಹೋದಾಗ ನಿನ್ ಜೊತೆಲಿದ್ದಿದ್ದು ಹಾಸಲ್ವಾ? ನಾನ್ ಕೂಡ ಶುಗರ್ ವಾಟರ್ ತಗೊಂಡ್ ಬರೋಣ ಅಂತ ಹೋಗಿದ್ದೆ. ಮಾಮ್, ಆಮೇಲೆ ಯಾರು ಬಂದ್ರು? ಏನ್ ನಡೀತು ಅಂತ ಹೇಳಿ ಮಾಮ್. ನನ್ ದೊಡ್ಡ ಸೊಸೆ ಹಾಸಿನಿ ಹಾಕಿರೋ ಗೋರಂಟಿನ ಹೇಗಿದೆ ನೋಡಿ ಅಕ್ಕ ಅಂತ ನನ್ನ ಎರಡೂ ಕೈಗಳನ್ನ ಗಾಯತ್ರಿ ಅಕ್ಕನ ಕಡೆ ತೋರಿಸ್ದೆ. ಏನು ದೊಡ್ಡಕ್ಕ ಬಂದಿದ್ದಾಳ? ಅಬ್ಬಾ, ಫೋಟೋ ಕೈ ತೋರ್ಸೋದಂತೆ ಅಷ್ಟೇ ರೀ. ಮಾಮ್, ಆಮೇಲೆ ಏನಾಯ್ತು? ನಾನು ಹಾಗೆ ಹೇಳ್ತಿರುವಾಗ ನನ್ನ ಹಿಂದಿಂದ ಬಂದು ನನ್ನ ಕತ್ತನ ಗಟ್ಟಿಯಾಗಿ ಹಿಡ್ಕೊಂಡ್ರು. ಅದ್ ಗಂಡ್ಸೋ ಹೆಂಗ್ಸೋ ಅತ್ತೆ? ಬೇರೆ ಗಂಡಸರಿಗೆ ತಮ್ಮನ್ ಮುಟ್ಟ ಕತೆ ಬಿಡ್ತಾರಾ? ಅದ್ಯಾಕ್ ಬಿಡಲ್ಲ? ಇನ್ನೊಂದ್ ಮದ್ವೆ ಅಂತ ಮಾವನ ಸಾಕ್ ಸುಮ್ನೆ ಇರೆ ನೀನು. ನಿನ್ ಕುತ್ಕೆನೆ ಇಸಕ್ತಾರಷ್ಟೇ ಅತ್ಗೆ. ನೀವ್ ಹೇಳಿ ಅತ್ತೆ, ಗಂಡ್ಸೋ ಹೆಂಗ್ಸೋ? ಮಾಮ್ ಮೆಹಂದಿ ಹಚ್ಕೊಂಡಿದ್ ಕೈನ ಮೇಲೆತ್ತಿದ್ರು. ಗಾಯತ್ರಿ ಪುಟ್ಟಿ ಅವ್ರ ಪಕ್ಕದಲ್ಲೇ ಆಟ ಆಡ್ತಿದ್ಲು. ಅದಾದ್ಮೇಲೆ ಕರ್ಟನ್ಸ್ ಹಾರಾಡ್ತು, ಮಾಮ್ ಕಿರ್ಚಿದ್ರು. ಆಮೇಲೆ ಎಲ್ರು ಇಲ್ಲಿಗೆ ಓಡ್ಕೊಂಡ್ ಬಂದ್ರು. ನಮ್ಗಳನ್ ಬಿಟ್ಟು ಯಾರು ಇರ್ಲಿಲ್ಲ. ಇರೋಲ್ಲ. ನಾವೆಲ್ಲರೂ ಮನೇಲೇ ಇದ್ವಿ ಸ್ವಾಮಿ. ನಿಮ್ಮೆಲ್ಲರಿಗಿಂತ ಮುಂಚೆ ಒಬ್ರಿದ್ದಾರೆ. ಯಾರ್ ಸ್ವಾಮಿ? ಗಾಯತ್ರಿ ದೇವಿ. ಲೈಟ್ ಹೌಸ್. ಅವಳೆ ತಿಲೋತ್ತಮನ ಕುತ್ತಿಗೆ ಹಿಡಿದಿದ್ದು ದುರಂದರ. ಋಣ ತೀರ್ಸ್ಬೇಕು ಅಂತ ಕೆಲವರಿದ್ರೆ, ಗಾಯತ್ರಿ ದೇವಿ ಮಾತ್ರ ಸೇಡಿಗೆ ಸೇಡು ಅನ್ನೋ ಮನೋಭಾವದಲ್ಲಿದ್ದಾಳೆ. ಅದಕ್ಕೆ ಇಲ್ಲಿಗೆ ಬಂದಿರೋದು. ಅಂದ್ರೆ ಇವಾಗಿಲ್ಲಿ ದೊಡ್ಡಮ್ಮ ಇದಾರ ಗುರುಗಳೇ? ಇದ್ದಾಳೆ. ಮಾಮ್, ಸ್ವಾಮೀಜಿ, ಅಮ್ಮವ್ರು ಬಂದಿದ್ದಾರಾ? ಇಲ್ಲೇ ಇದ್ದಾರಾ? ಇದ್ದಾಳೆ ಅಂತ ಹೇಳದ್ನಲ್ಲ ನಯನಿ. ಸ್ವಾಮಿ, ನನಗೂ ಕಾಣಿಸ್ತಿಲ್ಲ ಅಂತಂದ್ರೆ ಇನ್ನ ನನಗೆ ಕಾಣಿಸ್ತಾರೆ. ಗಾಯತ್ರಿ ಪುನರ್ಜನ್ಮ ಪಡೆದ ಮೇಲೆ ಆತ್ಮವಾಗಿ ಎಲ್ಲಿರ್ತಾಳೆ ವಿಶಾಲ? ಹಾಗಾದ್ರೆ ದೊಡ್ಡತ್ತೆ ಇಲ್ಲೇ ಎಲ್ಲೋ ಕರ್ಟನ್ ಹಿಂದೆ ಇಲ್ಲ ಸೋಫಾ ಕೆಳಗೋ ಕೂತ್ಕೊಂಡು ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಅಂತ ಆಟ ಆಡ್ಕೊಂಡು ನಮ್ಮನ್ನು ಆಟ ಆಡಿಸ್ತಿದ್ದಾರೆ ಅನ್ಸುತ್ತೆ. ಆಟ ಆಡ್ಸಿದ್ರೆ ಪರವಾಗಿಲ್ಲ, ಮತ್ತೆ ನಮ್ಮ ಮಾಮ್ ಕುತ್ಕೆ ಹಿಡ್ಕೊಂಡ್ರೆ ಕಷ್ಟ. ಹೌದು, ದೊಡ್ಡತ್ತಿಗೆಗೆ ನಿಮ್ಮನ್ ಸಾಯಿಸುವಂತ ದ್ವೇಷ ಏನಿದೆ? ಪಾಪ ವಿಮೋಚನೆ ಆತೆ. ಮೋಕ್ಷ ಅಮ್ಮನವ್ರು ಕೊಡ್ಬೇಕು. ಕೊಡ್ತಾರೆ ಸುಮನಾ.
ಆದ್ರೆ ಅಮ್ಮನವ್ರಲ್ಲ, ಗಾಯತ್ರಿ ಅಮ್ಮೋರು. ಅರ್ಥ ಮಾಡ್ಕೋಬೇಕಾದವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು. ಅನುಭವ ಆದ್ಮೇಲೆನೆ ಎಲ್ರಿಗೂ ಗೊತ್ತಾಗೋದು ವಿಕ್ರಾಂತ್. ಅಮ್ಮ ಗಾಯತ್ರಿ, ಎಲ್ಲಿಂದಲೋ ಬಂದೆ ಅಂತ ತಿಳ್ಕೋಬೇಡ. ಚಿಂತೆ ಇಲ್ಲದೆ ಚೆನ್ನಾಗಿರು. ಶುಭಂ ಭೂಯಾತ್. ಚಿಕ್ಕಮ್ಮ ಗಾನವಿನ ಎತ್ಕೊಳ್ಳಿ. ಓನ ಚಿನ್ನು, ಓನ್ ಮಾತಾ ಇದ್ಯಾ ನೀನು? ಏನು ಅಂದ್ರೆ ಆಡ್ಸೋಣ ಬನ್ನಿ. ಆಯ್ತು. ಅಯ್ಯ ಬಂಗಾರಿ, ಇಲ್ಲೇದ್ಯಾಕ? ಸ್ವಾಮೀಜಿ ಹತ್ರ ಏನೋ ಮೀಟಿಂಗ್ ನಡೆಸ್ತಿದ್ಯಾ? ಸರ್ಪದೋಷ ಇರೋರ್ಗೂ ಕೂಡ ಸಂತಾನ ಪ್ರಾಪ್ತಿ ಆಗಲ್ಲ. ನಾಗಮಣಿ ದಯೆ ಇದ್ರೇನೆ ಮಕ್ಕಳನ್ನ ಹೊರೋ ಅದೃಷ್ಟ ಬರೋದು. ಕೃಷ್ಣ ಕಲ್ಲನ್ನ ಹುಡುಕೊಂಡು ತಗೊಂಬ ನಯನಿ. ಕೃಷ್ಣ ಕಲ್ಲ ಅದೆಲ್ಲಿರುತ್ತೆ ಸ್ವಾಮೀಜಿ? ಹುಡುಕಬೇಕು. ನೀನಾಗ್ ನೀನೇ ತಿಳ್ಕೋತೀಯ. ಆ ಕಲ್ಲನ್ನ ತಗೊಂಡು ಬಂದು ಇಡು. ಕಾಲ ಬದಲಾಗ್ತಿದ್ದ ಹಾಗೆ ಅದ್ರ ಸುತ್ತ ನಾಗರ ಹಾವು ಉಸಿರನ್ನ ಬಿಡುತ್ತೆ. ಆಗ ಆ ಕೃಷ್ಣ ಕಲ್ಲು ತೇವ ಆಗುತ್ತೆ. ನೀರು ಬಿಟ್ಟಿದೆ ಅಂದ್ರೆ ನಿನ್ನ ತಂಗಿ ಗರ್ಭದಲ್ಲಿ ಮಗು ಸೃಷ್ಟಿ ಆಗ್ತಿದೆ ಅಂತ ಅರ್ಥ. ಇದರಲ್ಲಿ ಯಾವುದೇ ರೀತಿ ಹೆಚ್ಚು ಕಮ್ಮಿ ಆದ್ರೂ ಈ ಜನ್ಮದಲ್ಲಿ ಸುಮನಾಗೆ ಗರ್ಭ ಧರಿಸೋ ಅದೃಷ್ಟ ಇರೋದಿಲ್ಲ. ಕೃಷ್ಣ ಕಲ್ ಎಲ್ಲಿರುತ್ತೆ? ಅದನ್ನ ಹೇಗ್ ತಗೊಂಡ್ ಬರೋದು? ನನ್ ಮಗು ಬಗ್ಗೆ ನಮ್ಮ ಅಕ್ಕನ್ಗೆ ಯಾಕೆ ಚಿಂತೆ? ಅಪ್ಪಿ ತಪ್ಪಿ ನನಗ್ ಮಕ್ಳಾಗ್ಬಾರ್ದು ಅಂತ ಸ್ವಾಮೀಜಿ ಹತ್ರ ಕೇಳಿ ನನ್ನ ಅದೃಷ್ಟನ್ ತಪ್ಸೋದಿಕ್ ನೋಡ್ತಿದ್ದಾಳ ಹೇಗೆ? ಬನ್ನಿ ಅಕ್ಕ, ಊಟ ಮಾಡೋಣ. ನನ್ಗೇನು ಬೇಡ ನೈನಿ, ನಂಗೀಗ ಹಸುವಾಗ್ತಿಲ್ಲ. ಹಾಗನ್ಬೇಡಿ ಅಕ್ಕ, ನೀವ್ ತಿಂದೆ ಹೋದ್ರೆ ಬದ್ರಿನಾಥಂಗೆ ಹಾಲ್ ಬರಲ್ಲ ಅಲ್ವಾ? ಇವತ್ತೊಂದ್ ದಿವಸ ಪ್ಯಾಕೆಟ್ ಹಾಲ್ ಕೊಡಿಸ್ತೀನಿ ಬಿಡು. ಮಗುಗ್ ಹಾಲ್ ಕೊಡ್ದೆ ಯಾಕೆ ಹೀಗ್ ಕೂತಿದ್ಯಾ? ಗಾಯತ್ರಿ ಅತ್ತೆ ಹಾಗೆ ನಾನ್ ಚೆನ್ನಾಗ್ ರೆಡಿ ಆಗಿ ಬಂದ್ರೆ ತಿಲೋತ್ತಮ ಅತ್ತೆ ನನ್ನನ್ನು ಹೊಗಳೋದ್ ಬಿಟ್ಟು ನನ್ ಮೇಲೇನೆ ಕೈ ಮಾಡಿದ್ರಲ್ಲ. ದೊಡ್ಡ ಸೊಸೆ ಅನ್ನೋ ಗೌರವ ಕೂಡ ಇಲ್ಲ ಅವ್ರಿಗೆ. ನೀನ್ ಹೆದರ್ಸಿದಕ್ಕೆ ಅಕ್ಕಂಗೆ ಸಿಟ್ ಬಂದಿದೆ ಕಣಮ್ಮ. ನಿಜಾನಾ ಚಿಕ್ಕಪ್ಪ? ಅಂದ್ರೆ ಸೊಸೆಗೆ ಅತ್ತೆ ಹೆದರೋ ಕಾಲ ಬಂತು ಅಂತೀರಾ? ಇವಳೊಬ್ಳು ತಲೆ ಕೆಟ್ಟೋಳು. ಬಾ ವಿಶ್, ನಿಮ್ಮತ್ತಿಗೆ ಏನೇನಾದ್ರೂ ಬುದ್ಧಿ ಹೇಳು. ನಾನ್ ಹೇಳಿದ್ರೆ ಅತ್ಗೆ ಎದ್ದು ಕುಣಿದಾಡ್ತಾಳೆ. ಏನ್ ಹೇಳ್ತೀಯ ವಿಶಾಲ್? ನೈನಿ ಮಾಡಿರೋ ಅಡ್ಗೆ ಲಿಸ್ಟಾ? ಆದ್ರೂ ಸರಿ, ನಾನೇನು ತಿನ್ನಲ್ಲ. ಸಿಟ್ಟು ಬಂದಾಗ ಹಸುವಾದ್ರೂ ಅದನ್ನ ತಡ್ಕೋಬೇಕು ಅಲ್ವಾ? ಆ ವಿಷಯ ಅಲ್ಲ ಅತ್ಗೆ. ಯಾಕೆ ನಾನಿ ಹೇಳಿಲ್ವಾ? ಏನ್ ಯಜಮಾನ್ರೆ? ಅರ್ರೆ, ಗೊತ್ತಿಲ್ದಿರೋ ಉಲ್ಟಾರ ಕೇಳ್ತಾ ಇದೆಯಲ್ಲ. ಹೊಡೆದಿದ್ ಮಾಮೆ ಹಾಸಿನಿ ಅತ್ತಿಗೆಗೆ ಸಲಾಂ ಹೊಡಿಯೋಗ್ ಮಾಡೋಣ ಅಂತ ಅನ್ಕೊಂಡ್ವಲ್ಲ. ಓ ಅದಾ? ಹಾ, ಏನ್ ಹೇಳ್ದೆ ವಿಶಾಲ್ ನೀನು?
ಅತ್ತೆ ನನಗ್ ಸೆಲ್ಯೂಟ್ ಹೊಡಿತಾರ. ವಿಶಾಲು ತಲೆಯಲ್ಲಿ ಆಡ್ಸೋದ್ ಬಿಟ್ಟು ಮ್ಯಾಟ್ರ್ ಏನಂತ ಹೇಳೋ. ನಾಳೆ ಆಫೀಸ್ಗೆ ಹಾಸಿನಿ ಎತ್ಗೆ ಬರ್ತಾರೆ. ಅಲ್ಲಿ ಯಾವ ವೇಷ ಹಾಕೋಬೇಕು ಇವಳು? ವೇಷ ಯಾಕೆ ಅತ್ತೆ? ಕಾನ್ಫಿಡೆಂಟ್ ಆಗಿ ನಾನು ಹೇಳಿದ ಕೆಲ್ಸನ ಪರ್ಫೆಕ್ಟ್ ಆಗಿ ಮಾಡಿ ಮುಗಿಸ್ತಾರೆ. ಏನ್ ಕೆಲ್ಸ ಮಾಡ್ಬೇಕು? ಆಫೀಸಲ್ಲಿ ಟೇಬಲ್ ಕುರ್ಚಿನ ಒರೆಸ್ಬೇಕೇನೋ? ಏಯ್, ನನ್ ಮಗಳಿಗೆ ಅಂತ ಸ್ಥಿತಿ ಬಂದಿಲ್ವೇ? ಚಿಕ್ಕಪ್ಪಂಗಿರೋಷ್ಟು ಅಭಿಮಾನ ಚಿಕ್ಕಮ್ಮಂಗಿಲ್ಲ. ಇಲ್ಲಾಂದ್ರೆ ಇನ್ನೇನು, ಇವಳನ್ನೇನ್ ಚೇರ್ಮನ್ ಸೀಟಲ್ಲಿ ಕೂರಿಸ್ತೀರಾ? ಕರೆಕ್ಟ್. ಏನು? ಹೌದು ಚಿಕ್ಕಮ್ಮ, ನಾಳೆ ವುಮೆನ್ಸ್ ಡೇ ಇರೋದ್ರಿಂದ ಬೋರ್ಡ್ ಮೀಟಿಂಗ್ ಅಲ್ಲಿ ಹಾಸಿನಿ ಅಕ್ಕನ ಪ್ರೆಸಿಡೆಂಟ್ ಆಗಿ ಮಾಡಿದೀವಿ. ನಾಳೆ ಅತ್ತಿಗೆ ತಗೊಳ್ಳೋ ನಿರ್ಧಾರನ ಬೋರ್ಡ್ ಮೆಂಬರ್ಸ್ ಆದ್ರೂ ಸರಿ, ನಮ್ಮ ಮಾಮ್ ಆದ್ರೂ ಸರಿ ಒಪ್ಕೊಳ್ಳೇಬೇಕು. ನಾನು ಪ್ರೆಸಿಡೆಂಟ್ ಆಗ್ತಿದ್ದೀನಿ ನಾಳೆ.